ಬಿಜೆಪಿ ಅಪ್ಪ ಮಕ್ಕಳ ಪಕ್ಷ ಆಗ್ತಾ ಇದೆ ಅನ್ನೋದನ್ನ ಒಂದು ಕುಟುಂಬ ರಾಜಕಾರಣ ಮಾಡ್ತಾರೆ. ನೋಡಿ ಸರ್, ಇದು ಭಾಳ ದಿವಸದಿಂದ ನಡೆದಿದೆ. ನನಗೆ ವಿಶ್ವಾಸ ಇದೆ 2024 ನಂತರ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಯಾವುದೇ ಎಷ್ಟೇ ದೊಡ್ಡವರಿದ್ದರೂ ಭ್ರಷ್ಟಾಚಾರವನ್ನು ಸಹನೆ ಮಾಡೋದಿಲ್ಲ. ಇದು ಬರೀ ನಮ್ಮದು 10 ವರ್ಷ ಟ್ರೇಲರ್. ಇದು ಮುಂದೆ ನೀವು ನೋಡ್ತಾ ಇರೋ 5 ವರ್ಷದಲ್ಲಿ ಭಾರತದಲ್ಲಿ ವಂಶವಾದ, ಭ್ರಷ್ಟಾಚಾರ, ಹೊಂದಾಣಿಕೆ ರಾಜಕಾರಣ ಇದರಿಂದ ನಾವು ಮುಕ್ತ ಮಾಡ್ತೀನಿ ಅಂತ ಭರವಸೆ ಕೊಟ್ಟಾರೆ. ನನಗೆ ಭರವಸೆ ಇದೆ ಇಡೀ ದೇಶದಲ್ಲಿ ಇದು ಜಾರಿ. ಕೇಂದ್ರದಲ್ಲಿ ಒಂದು ನೀತಿ, ರಾಜ್ಯದಲ್ಲಿ ಒಂದು ನೀತಿನ ಅಥವಾ ಹೇಗೆ? ಕೆಲವೊಂದು ಸಂದರ್ಭಗಳಲ್ಲಿ ಏನಾಗಿರ್ತದೆ ರೀ, ಅವ್ರಿಗೆ ಮಾಹಿತಿ ಹಿಂಗೆ ಕೊಟ್ಟಿರ್ತಾರೆ, ಇವ್ರನ್ನ ಬಿಟ್ಟರೆ ಹಿಂಗೆ ಆಗ್ತದೆ ಅಂತೇಳಿ ನಿರ್ಣಯ ಆಗಿರ್ತವೆ. ಇವಾಗ ಸಾಕಷ್ಟು ಚರ್ಚೆ ಆಗಿದೆ. ನಾವು ಇವಾಗ ಅದನ್ನು ಈಗ ಚರ್ಚೆ ಮಾಡಲಿಕ್ಕೆ ನಾನು ಬಯಸೋದಿಲ್ಲ. ಯಾಕಂದ್ರೆ ಲೋಕಸಭೆ ನಮ್ಗೆ ಭಾಳ ಮಹತ್ವ ಇದೆ. ನಾವು 400 ಸೀಟ್ಗಳನ್ನ ಗೆಲ್ಲಬೇಕಾಗಿದೆ. ನಮ್ಮಲ್ಲಿ ಎಷ್ಟೇ ನಮ್ಮ ಸಿಟ್ಟಿರಲಿ, ನಮ್ಮದು ಎಷ್ಟೇ ಅದು ನಮ್ಮ ವಿಚಾರ ಸರಿ ಇರಲಿ, ಒಟ್ಟಾರೆ ಭಾರತದ ಲೋಕಸಭೆಯಲ್ಲಿ ಮತ್ತೊಮ್ಮೆ ದೇಶದ ಪ್ರಧಾನಿ ಆಗಬೇಕು ಬಿಟ್ಟರೆ ನಮ್ಮ ತಲೆಯಲ್ಲಿ ಈಗ ಜೂನ್. ಮಂಜುನಾಥ್ ಮೆಕಡೇಮಿಯಾ ಕೃಷಿಯಲ್ಲಿ ಎಕರೆಗೆ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ವರೆಗೆ ಯಾವುದೇ ರೀತಿಯ ಒಂದು ಅಪಸ್ವರ ನಾವು ತೆಗೆದಿಲ್ಲ ಸರ್. ವಿಜಯೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಅನ್ನೋದು ಈಶ್ವರಪ್ಪ ನೋಡ್ರಿ, ಅದು ಯಾರು ಇಳಿಸ್ಬೇಕು, ಯಾರು ಮಾಡಬೇಕು ಅನ್ನೋದು ಕೇಂದ್ರ ಹೈಕಮಾಂಡ್ಗೆ ಬಿಟ್ಟು. ನಿಮ್ಮ ಅಭಿಪ್ರಾಯ ಏನು ಸರ್? ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಜೂನ್ 4 ಅಂತ ಹೇಳ್ತಾನೆ. ಬಿಜೆಪಿ ಅಪ್ಪ ಮಕ್ಕಳ ಪಕ್ಷ ಆಗ್ತಾ ಇದೆ ಅನ್ನೋದನ್ನ ಒಂದು ಕುಟುಂಬ ರಾಜಕಾರಣ ಮಾಡ್ತಾರೆ. ನೋಡಿ ಸರ್, ಇದು ಭಾಳ ದಿವಸದಿಂದ ನಡೆದಿದೆ. ನನಗೆ ವಿಶ್ವಾಸ ಇದೆ 2024 ನಂತರ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಯಾವುದೇ ಎಷ್ಟೇ ದೊಡ್ಡವರಿದ್ದರೂ ಭ್ರಷ್ಟಾಚಾರವನ್ನು ಸಹನೆ ಮಾಡೋದಿಲ್ಲ. ಇದು ಬರೀ ನಮ್ಮದು 10 ವರ್ಷ ಟ್ರೇಲರ್. ಇದು ಮುಂದೆ ನೀವು ನೋಡ್ತಾ ಇರೋ 5 ವರ್ಷದಲ್ಲಿ ಭಾರತದಲ್ಲಿ ವಂಶವಾದ, ಭ್ರಷ್ಟಾಚಾರ, ಹೊಂದಾಣಿಕೆ ರಾಜಕಾರಣ ಇದರಿಂದ ನಾವು ಮುಕ್ತ ಮಾಡ್ತೀನಿ ಅಂತ ಭರವಸೆ ಕೊಟ್ಟಾರೆ. ನನಗೆ ಭರವಸೆ ಇದೆ ಇಡೀ ದೇಶದಲ್ಲಿ ಇದು ಜಾರಿ. ಕೇಂದ್ರದಲ್ಲಿ ಒಂದು ನೀತಿ, ರಾಜ್ಯದಲ್ಲಿ ಒಂದು ನೀತಿನ ಅಥವಾ ಹೇಗೆ? ಕೆಲವೊಂದು ಸಂದರ್ಭಗಳಲ್ಲಿ ಏನಾಗಿರ್ತದೆ ರೀ, ಅವ್ರಿಗೆ ಮಾಹಿತಿ ಹಿಂಗೆ ಕೊಟ್ಟಿರ್ತಾರೆ, ಇವ್ರನ್ನ ಬಿಟ್ಟರೆ ಹಿಂಗೆ ಆಗ್ತದೆ ಅಂತೇಳಿ ನಿರ್ಣಯ ಆಗಿರ್ತವೆ. ಇವಾಗ ಸಾಕಷ್ಟು ಚರ್ಚೆ ಆಗಿದೆ. ನಾವು ಇವಾಗ ಅದನ್ನು ಈಗ ಚರ್ಚೆ ಮಾಡಲಿಕ್ಕೆ ನಾನು ಬಯಸೋದಿಲ್ಲ. ಯಾಕಂದ್ರೆ ಲೋಕಸಭೆ ನಮ್ಗೆ ಭಾಳ ಮಹತ್ವ ಇದೆ. ನಾವು 400 ಸೀಟ್ಗಳನ್ನ ಗೆಲ್ಲಬೇಕಾಗಿದೆ. ನಮ್ಮಲ್ಲಿ ಎಷ್ಟೇ ನಮ್ಮ ಸಿಟ್ಟಿರಲಿ, ನಮ್ಮದು ಎಷ್ಟೇ ಅದು ನಮ್ಮ ವಿಚಾರ ಸರಿ ಇರಲಿ, ಒಟ್ಟಾರೆ ಭಾರತದ ಲೋಕಸಭೆಯಲ್ಲಿ ಮತ್ತೊಮ್ಮೆ ದೇಶದ ಪ್ರಧಾನಿ ಆಗಬೇಕು ಬಿಟ್ಟರೆ ನಮ್ಮ ತಲೆಯಲ್ಲಿ ಈಗ